ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಆಲ್ರೆಡಿ ಸಬ್ಮರ್ಸಿಬಲ್ ಮೋಟ್ರುಗಳು ಓಡ್ತಾ ಇರೋದು ಬೆಸ್ಟಾ, ಇವಾಗ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಏರ್ ಕಂಪ್ರೆಸರ್ ಮೋಟರ್ ಅಂದ್ಬಿಟ್ಟು, ಅದು ಬೆಸ್ಟಾ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಫಸ್ಟು ಏರ್ ಕಂಪ್ರೆಸರ್ ಬಗ್ಗೆ ಹೇಳ್ತೀನಿ. ಏರ್ ಕಂಪ್ರೆಸರ್ ಇವಾಗೊಂದಲ್ಲ, ಹಳೇದು. ಅದನ್ನು ಜೆಟ್ ಪಂಪ್ ಅಂತ ಕರೀತಾಯಿದ್ರು. ಇವಾಗ ಎಲ್ಲ ಏರ್ ಕಂಪ್ರೆಸರ್ ಮೋಟರ್ ಅಂತ ಕರೀತಾ ಇದ್ದಾರೆ. ಬನ್ನಿ, ಏರ್ ಕಂಪ್ರೆಸರ್ ಮೋಟರ್ ನೀರು ಯಾವ ರೀತಿ ಹೊಡೆಯುತ್ತೆ ಅಂದ್ಬಿಟ್ಟು ನೋಡೋಣ. ನೋಡಿ, ಏರ್ ಕಂಪ್ರೆಸರ್ ಮೋಟ್ರು ನೀರು ಬರ್ತಾ ಇರೋದು ನೋಡಿ. ಏರ್ ಕಂಪ್ರೆಸರ್ ಮೋಟ್ರ್ ಹೊಡೆಯುತ್ತಾ ಇರುವಾಗ ಬೋರ್ವೆಲಲ್ಲಿ ನೀರೇನಾರ ಖಾಲಿ ಆದರೆ ನೋಡಿ ಯಾವ ರೀತಿ ಉಗಿಯುತ್ತೆ ಅಂದ್ಬಿಟ್ಟು ನೋಡ್ಬೋದು. ಈ ರೀತಿ ನೀರು ಬಂದು ಉಗಿಯುವಾಗ ಈ ಕಡೆ ಸಾಯಲೂಬಾರ್ದು, ಬದುಕಲೂಬಾರ್ದು, ಆ ರೀತಿ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಈ ನೀರು ಸ್ವಲ್ಪ ಬರ್ತಾ ಇದೆ, ಏನಾರ ವ್ಯವಸಾಯ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಈ ರೀತಿ ನೀರು ಬಂದರೆ ವ್ಯವಸಾಯ ಮಾಡೋಕ್ಕಾಗುತ್ತಾ? ನಾವು ಮಾಡೋಕ್ಕಾಗಲ್ಲ ತಾನೆ. ಅದಕ್ಕೆ ನಮ್ಮ ನಾರ್ಮಲ್ ಮೋಟ್ರುಗಳಾದರೆ ನೀರು ಇಷ್ಟು ಜಾಸ್ತಿ ಬಂದ್ಬಿಟ್ಟು ಫುಲ್ಲು ನಿಂತೋಗುತ್ತಾ, ನೆಮ್ಮದಿ ಆಗೋಗುತ್ತೆ. ಏನಪ್ಪ, ನಮ್ಮ ಹಣೆ ಬರದಲ್ಲಿ ಬೋರ್ವೆಲಲ್ಲಿ ನೀರು ಬಂದಿಲ್ಲ ಬಿಡು, ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಯೋಚನೆ ಬರುತ್ತೆ. ಆ ಸ್ವಲ್ಪ ನೀರು ಬರೋದ್ರಲ್ಲಿ ಏನು ವ್ಯವಸಾಯ ಮಾಡೋಕ್ಕಾಗುತ್ತೆ ಹೇಳಿ? ಸರ್, ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರಿದ್ದೀರಿ, ಏರ್ ಕಂಪ್ರೆಸರ್ ಮೋಟ್ರ್ ಏನಾರ ತಗೊಳ್ಳೋ ಮೂಮೆಂಟ್ ಇದ್ದರೆ ನಂಗೊಂದು ಕಮೆಂಟ್ಸ್ ಮಾಡಿ. ಅದನ್ನು ಹಳೇದ್ರಲ್ಲಿ ಜೆಟ್ ಪಂಪ್ ಅಂತ ಕರೀತಾಯಿದ್ರು. ಇದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಸರ್, ಈ ವಿಡಿಯೋ ನೋಡಿದವರೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಏರ್ ಕಂಪ್ರೆಸರ್ ಮೋಟ್ರ್ ಬಗ್ಗೆನೇ ನಾನು ತಿಳಿಸ್ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಈ ವಿಡಿಯೋ ನೋಡಿದವರೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾನು ಹೇಳ್ತಾಯಿದ್ದೀನಿ. ನಿಮ್ಮಿಷ್ಟ, ಇದ್ರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ.